ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾವಣಗೆರೆ ಅಖಾಡದಲ್ಲಿ ಸಾದಿಕ್ ಪೈಲ್ವಾನ್ ಅಖಾಡದಿಂದ ಹಿಂದೆ ಸರಿದ ಮೇಲೂ ಕೂಡ ಮುಸಲ್ಮಾನರು ತಿರುಗಿ ಬಿದ್ದಿದ್ದಾರೆ. ಮಲ್ಲಿಕಾರ್ಜುನ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು ಮುಸಲ್ಮಾನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ರ, ಯಾವ ರೀತಿ ಈಗ ಕೈಗೆ ಪಾಠ ಕಲಿಸೋದಕ್ಕೆ ಪ್ಲ್ಯಾನ್ ರೆಡಿ ಆಗಿದೆ. ಮತ್ತೊಂದು ಕಡೆ ಬಿಜೆಪಿ ಹಾಕಿದ ಸವಾಲನ್ನು ಸ್ವೀಕರಿಸಿ ಅಖಾಡಕ್ಕೆ ಧುಮುಕಿದ ಪ್ರದೀಪ್ ಈಶ್ವರ್ ಅವ್ರಿಗೆ ಈಗ ಯಾವ ರೀತಿಯಲ್ಲೂ ವೆಲ್ಕಮ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಇದ್ದಕ್ಕಿದ್ದಂತೆ ಯೂಟರ್ನ್ ತೊಗೊಂಡಿರೋದ್ರ ವಿರುದ್ಧ ಮುಸಲ್ಮಾನರೇ ಈಗ ಸಿಡಿದಿದ್ದಾರೆ. ನೀವು ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ, ಡೀಲ್ ಮಾಡ್ಕೊಂಡಿದ್ರಿ ಒಳಗಿಂದೊಳಗೆ, ಸುಮ್ಮನೆ ಕಡೆ ಕ್ಷಣದವರೆಗೆ ಆಟ ಆಡಿ ಆಟ ಬದಲಿಸಿದಿರಿ ಈಗ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ. ಹೊರಗಡೆ ಮುಸಲ್ಮಾನರು ಸಿಡಿದಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರನ್ನು ಖರೀದಿ ಮಾಡಲಾಗಿದೆ, ಸಿದ್ದರಾಮಯ್ಯನವರು ಡೀಲ್ ಫೈನಲ್ ಮಾಡಿದ್ದಾರೆ ಅನ್ನೋ ತನಕ ಆಕ್ರೋಶ ಸಿಡಿದಿದೆ. ಸಮುದಾಯದ ಪರ ನಿಲ್ತೀನಿ ಅಂತ ಗಟ್ಟಿಯಾಗಿ ನಿಲ್ಲೋ ಥರ ನಾಟಕವಾಡಿ ಈಗ ಕೈ ಕೊಟ್ಟಿದ್ದೀರಾ. ನಿಮ್ಮನ್ನು ನಂಬ್ಕೊಂಡು ಸಮುದಾಯ ಇರಲಿಲ್ಲ ಅನ್ನೋದು ಸಮುದಾಯ ಕೊಡ್ತಿರೋ ಎಚ್ಚರಿಕೆ. ಇನ್ನೂ 10-12 ಜನ ಸಮುದಾಯದ ಅಭ್ಯರ್ಥಿಗಳಿದ್ದಾರೆ. ಗೆಲ್ಲಿಸ್ತೀವಿ ನಾವು ಒಬ್ಬರನ್ನ, ಏನು ನಮ್ಮ ಪವರ್ ಅನ್ನೋದನ್ನು ಸಾಬೀತು ಮಾಡ್ತೀವಿ ಅಂತ ಈಗ ಸವಾಲು ಹಾಕಿರೋದು. ಇದ್ರ ನಡುವೆ ಇಬ್ರಾಹಿಂ ಅವರು, CM ಇಬ್ರಾಹಿಂ ಅವರು ಬೇರೆ ಪ್ರಚಾರಕ್ಕೆ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಮುಸಲ್ಮಾನರಿಗೆ ಎಂಥ ಅವಮಾನ ಆಗಿದೆ ಅನ್ನೋದನ್ನು ತೆರೆದಿಡ್ತಿದ್ದಾರೆ. ಟಿಕೆಟ್ ವಿಚಾರ ಮಾತಾಡೋಕೆ ಹೋದರೆ ಇವರು ಮಿನಿಸ್ಟರು, MLA, ಈ ಕಡೆ ಅವರ ಪತ್ನಿ MP ಇದ್ದಾರೆ. ಈ ಶಾಮ್ನವರು, ಶಿವಶಂಕರಪ್ಪನವ್ರು ಇದ್ದಾಗ ಸುದೀರ್ಘ ಅವಧಿಗೆ ಅವರಿಗೆ ಅವಕಾಶ ಕೊಟ್ಕೊಂಡು ಬಂದಿದ್ರು. ಇಷ್ಟೆಲ್ಲ ಆದಮೇಲೂ ಇವ್ರ ಫ್ಯಾಮಿಲಿಗೆ ಮತ್ತೆ ಬೇಕು, ಕೊನೆ ಪಕ್ಷ ಮಾತಿಗೆ ಹೋದರೂ ಅವ್ರಿಗೊಂದು ಮರ್ಯಾದೆ ಇಲ್ಲದೆ ಅವಮಾನ ಮಾಡಿ ಕಳಿಸಿರುವಂಥ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಸೋಲ್ಸೋಣ ಅನ್ನೋ ರೀತಿಯಲ್ಲಿ ಕರೆ ಕೊಟ್ಟು CM ಇಬ್ರಾಹಿಂ ಅವರು ಬಹಳ ಎಮೋಷ್ನಲ್ ಆಗಿ ತನ್ನ ಕೊನೆಯ ಚುನಾವಣಾ ಪ್ರಚಾರ ಇದು, ಮತ್ತಿನ್ನೂ ರಾಜಕೀಯದಲ್ಲಿ ನಾನು ಆ್ಯಕ್ಟಿವ್ ಆಗಿರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾರ್ಡು ಪ್ಲೇ ಮಾಡ್ತಿದ್ದಾರೆ. ಆ ಕಡೆ ಮುಸಲ್ಮಾನರು ಪಾಠ ಕಲಿಸ್ತೀವಿ, ಸಾದಿಕ್ ಪೈಲ್ವಾನ್ಗೂ ಕಲಿಸ್ತೀವಿ, ಕಾಂಗ್ರೆಸ್ಗೂ ಕಲಿಸ್ತೀವಿ ಅಂತ ಹಠ ತೊಟ್ಟಿದ್ದಾರೆ. ನಾವಿವತ್ತು ದಾವಣಗೆರೆಯಲ್ಲಿ ಇದನ್ನ ಎಲ್ಲ ಸಮಾಜದ ಸಹಕಾರ ತಗೊಂಡು, ಹಿಂದುಳಿದವರು, ದಲಿತರು, ರೈತ ಸಂಘದವರು, ಮುಂದೂರು ಸಮಾಜದವರು ಎಲ್ಲರೂ ಸಹಕಾರ ತಗೊಂಡು ನಾವು ಆದಿಲ್ ಪಾಷಾನ ಯಂಗ್ಸ್ಟರು, ಇನ್ನು 24-25 ವರ್ಷ, 32 ವರ್ಷ, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು, ತಂದೆನೂ ಕೂಡ ಅವ್ರು ರಾಜಕಾರಣದಲ್ಲಿ ಶಿವಶಂಕರಪ್ಪನಿಗೆ ಗೆಲ್ಲಿಸಿದವರು. ನಿಮಗೆ ಗೊತ್ತಿದೆ, 3 ಎಲೆಕ್ಷನಲ್ಲೂ ಶಿವಶಂಕರಪ್ಪ ಎಲೆಕ್ಷನಲ್ಲಿ ನಾನೇ ಬಂದಿದ್ದೆ. ಅವ್ರು ನಮ್ಮ ಓಟ್ ತಗೊಳ್ಳೋರು, MLA ಆಗೋರು. ಈ ಸಲ ಅವ್ರು ದೊಡ್ಡ ಮನಸ್ಸು ಮಾಡಿ, ಬೇಡಪ್ಪ ನಮ್ಮಪ್ಪ ಅದ, ನನ್ನ ಹೆಂಡತಿ MP ಆಗಳ, ಬೇಡ ತಗೊಳ್ರಿ, ನಾವಿದು ಬಿಟ್ಕೊಡ್ತೀವಿ, ನೀವು ಯಾರಿಗಾದರೂ ಕೊಡ್ರಿ ಅಂತಂತೇಳಿ ಹೇಳೋದು ಬಿಟ್ಟು ಅವ್ರ ಮನೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರನ್ನು ಮತ್ತು ಮುಸ್ಲಿಂ ಸಮಾಜದ ಗುರುಗಳನ್ನು ಅವಮಾನ ಮಾಡಿ ಕಳಿಸಿದ್ದಾರೆ. ನಮ್ಮನ್ನು ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾ ಇದ್ದೀರಿ, ನಾವು ನಿಮ್ಮ ಮನೆಗೆ ಕೇಳಕ್ಕೆ ಹೋಗಿದ್ದೀವಿ, ನಾವು ಬೇಡಕ್ಕೆ ಬಂದಿದ್ದೀವಿ, ಹೇಳೋ ಒಂದು ರೀತಿ ಇರುತ್ತೆ. ಅಥವಾ ಅದು ಯಾಕದು ಏನಾಗಿದೆ, ಇವ್ರಿಗೆ ಗೆಲ್ಲಬಾರ್ದು ಅಂತೇಳಿ ಕಾಂಗ್ರೆಸ್ ತೀರ್ಮಾನ ತಗೊಂಡಿದೆಯೋ ಗೊತ್ತಿಲ್ಲ ನನಗೆ. ಆದ್ದರಿಂದ ನಾನು ಯಾರ ಬಗ್ಗೆ, ಶಿವಶಂಕರಪ್ಪನ ಬಗ್ಗೆ ಆಗಲಿ, ಮಲ್ಲಿಕಾರ್ಜುನ್ ಬಗ್ಗೆ ಆಗಲಿ, ಯಾರ ಬಗ್ಗೆಯೂ ನಾನು ದೂರಕ್ಕೂ ಹೋಗೋದಿಲ್ಲ, ಯಾರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ನಾವು ಬಂದಿರೋದು ಭಿಕ್ಷೆ ಬೇಡಕ್ಕೆ ದಾವಣಗೆರೆ ಜನರ ಹತ್ರ. ಇದು ಕೇವಲ ನೀವು ಗೆಲ್ಲಿಸ್ತಕ್ಕಂಥದ್ದು ದಾವಣಗೆರೆ ಒಬ್ಬ MLAಗಲ್ಲ, ಕರ್ನಾಟಕ ರಾಜ್ಯದಲ್ಲಿ 3ನೇ ಶಕ್ತಿಗೆ ಒಂದು ಬುನಾದಿ ದಾವಣಗೆರೆಯಿಂದಲೇ ಆಗಬೇಕು. ಮೋಹನ್ ರಾಜ್ ಅವರು ಬಂದಿದ್ದಾರೆ, DSS ರಾಜ್ಯಾಧ್ಯಕ್ಷರು. ಸೊ ಅದಕ್ಕೆ ಇವತ್ತಿನಿಂದ 8ನೇ ತಾರೀಕು ತನಕ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ನಮಗೆ ಬೇಕು ಅಂತೇಳಿ ಕೈ ಮುಗಿದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಆ ಕಡೆ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಪ್ರಚಾರ ಚುರುಕುಗೊಳಿಸಿದ್ದಾರೆ. ಈ ಕಡೆ ಮಾತ್ರ ತಲೆ ಹಾಕ್ತಿಲ್ಲ. ದಾವಣಗೆರೆ ಕಡೆ ಈ ಸಂಧಾನ ಮಾಡುವಾಗ ಅವ್ರಿಗೆ ಕಾಲ್ ಹೋಗುತ್ತೆ, ಜಮೀರ್ ಅವ್ರಿಗೆ ಕಾಲ್ ಹೋಗುತ್ತೆ ಸಿದ್ದರಾಮಯ್ಯನವ್ರ ಕಡೆಯಿಂದ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಸಾದಿಕ್ ಪೈಲ್ವಾನ್ ಕೂರಿಸ್ಕೊಂಡು ಮಾತಾಡ್ತಿರುವಾಗ ಜಮೀರ್ ಅವರು ಕಾಲ್ ಕೂಡ ಪಿಕ್ ಮಾಡಲ್ಲ.
CM ಕಾಲನ್ನು ಪಿಕ್ ಮಾಡಲ್ಲ ಜಮೀರ್ ಅಂದರೆ ಮತ್ತೊಬ್ಬ ರೆಬಲ್ ನಾಯಕನಾಗಿ ಬದಲಾದ್ರ ಜಮೀರ್. ದಾವಣಗೆರೆ ದಕ್ಷಿಣದಲ್ಲಿ ಸೋಲಿನ ಕಹಿ ಉಣಿಸೋದಿಕ್ಕೆ ಒಳಗಿಂದೊಳಗೆ, ಹೊರಗಿಂದ ಬೇರೆ ರೀತಿ ಇದ್ರೂ ಒಳಗಿಂದೊಳಗೆ ಪಣ ತೊಟ್ಟಿದ್ದಾರ ಜಮೀರ್. ತನ್ನನ್ನು ಕೇಳದೆ ಆಗಿರುವಂಥ ಈ ತೀರ್ಮಾನ ತುಂಬ ಕಾಸ್ಟ್ಲಿ ಆಗುತ್ತೆ ಶಾಮ್ನೂರು ಕುಟುಂಬಕ್ಕೆ ಅಂತ ಪಾಠ ಕಲಿಸೋಕೆ ಹೊರಟ್ರ. CM ಕರೆಯನ್ನೇ ಸ್ವೀಕರಿಸಿಲ್ಲ ಅನ್ನೋ ತನಕ ಕೇಳಿ ಬರ್ತಿದೆ ವಿಚಾರ. ಚರ್ಚೆ ಆಗ್ತಿರೋದು ಈಗ ಕೈಪಾಳ್ಯದಲ್ಲಿ. ಆ ಕಡೆ ಜಮೀರ್ ವಿರುದ್ಧ ಆಕ್ರೋಶ ಸಿಡಿದಿದೆ. ಬಾಗಲಕೋಟೆಯಲ್ಲಿ ಅವರು ನಮ್ಮ ಕ್ಷೇತ್ರಕ್ಕೆ ಕಾಲಿಟ್ಟರೆ ನಾವು ಸುಮ್ಮನಿರಲ್ಲ, ಜಮೀರ್ ಬರಲೇಬಾರ್ದು, ಇಲ್ಲಿ ಬಾಗಲಕೋಟೆಗೆ ಬಂದರೆ ತಕ್ಕ ಪಾಠ ಕಲಿಸ್ತೀವಿ, ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಜಮೀರ್ ವಿರುದ್ಧ ಒಂದಿಷ್ಟು ಜನಗಳು ಅಲ್ಲಿ ಸಮುದಾಯದ ಆಕ್ರೋಶ ಸಿಡಿದಿದೆ. ಸೊ ಕೈ ಒಳಗಿನ ಜಟಾಪಟಿ ಬರೀ ದಾವಣಗೆರೆಯಲ್ಲದೆ ಬಾಗಲಕೋಟೆಯಲ್ಲೂ ಕೂಡ ಕೈಗೆ ಕಹಿಯಾಗಲಿದೆಯಾ ಅನ್ನೋ ತನಕ ಬೆಳವಣಿಗೆಗಳಿಗೆ ಆಗ್ತಿರೋದು. ಜಮೀರ್ ಅವರಂತೂ ಈಗ ಕೇರಳ ಬೇರೆ ಬೇರೆ ಕಡೆಗಳಲ್ಲಿ ಅವ್ರಿಗೆ ಭರ್ಜರಿ ಡಿಮ್ಯಾಂಡ್. ಯಾವ ಎಲೆಕ್ಷನ್ ಬಂದರೂ ಭರ್ಜರಿ ಡಿಮ್ಯಾಂಡ್ ಇರುತ್ತೆ. ಆದರೆ ಕರ್ನಾಟಕದಲ್ಲಿ ನನಗೆ ಈ ಥರ ಅವಮಾನ ಆಯ್ತಲ್ಲ, ನನ್ನ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲದಂಗೆ ಆಯ್ತಲ್ಲ ಅನ್ನುವಂಥದ್ದು ಜಮೀರ್ ಅವ್ರನ್ನ ಒಳಗಿಂದ ಕುದಿಯೋ ರೀತಿ ಮಾಡಿದೆ. ಅದರ ಎಫೆಕ್ಟ್ ಏನಾಗುತ್ತೆ ಎಲೆಕ್ಷನ್ನಲ್ಲಿ, ಸಮುದಾಯ ಸಿಡಿದೆದ್ದಿರೋದ್ರ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಮತ್ತು BJP ನಾಯಕರ ನಡುವೆ, ಯತ್ನಾಳು ಸುಮಾರು ಬೇರೆ ಬೇರೆ ನಾಯಕರ ನಡುವೆ ತೀವ್ರ ಪೈಪೋಟಿ, ಜಟಾಪಟಿ, ಮಾತಿನ ಸಮರ ನಡೀತಾನೇ ಇರುತ್ತಲ್ವ. ಪ್ರದೀಪ್ ಈಶ್ವರ್ ಅವ್ರಿಗೆ ಸವಾಲು ಹಾಕಿದ್ರು ಯಾರು BJP ಅವರು, ತಾಕತ್ತಿದ್ರೆ ಅವರು ದಾವಣಗೆರೆಗೆ ಬರಲಿ ಅಂತ. ತಾಕತ್ತಿದೆ, ನಾನು ಗಂಡಸು ಬಂದಿದ್ದೀನಿ ಅಂತ ಬಂದಿದ್ದಾರೆ. ಅವ್ರು ಮೀಸೆ ತಿರುವಿ ದಾವಣಗೆರೆಗೆ ಎಂಟ್ರಿ ಕೊಟ್ಟರು. ಆದರೆ ಚಪ್ಪಲಿ ಪೊರ್ಕೆ ತೋರಿಸಿ BJPಗರು ಪ್ರದೀಪ್ ಈಶ್ವರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ, ನಿಮ್ಮ ಆಫೀಸ್ ಮುಂದೆನೇ, BJP ಆಫೀಸ್ ಮುಂದೆನೇ ಬಂದು ಕಾಂಗ್ರೆಸ್ ಬಾವುಟ ಹಾರಿಸಿದ್ದೀನಿ ಅಂತ ಸವಾಲನ್ನು ಸ್ವೀಕರಿಸಿ BJPಗೆ ಪ್ರತಿ ಸವಾಲನ್ನು ಹಾಕಿದ್ದಾರೆ ಪ್ರದೀಪ್ ಈಶ್ವರ್. ಜಟಾಪಟಿ ಜೋರಾಗಿದೆ. ಏನು ಮಾಡಕ್ಕಾಗಲ್ಲ ಸರ್. ಕೆಲವು ಶೂ ಚಕ್ಲಿ ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಚಪ್ಲಿ ತೋರಿಸ್ತಾರೆ, ಎಸ್ ಕರೆಕ್ಟ್. ಒಬ್ಬ OBC ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರ ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನೆ ಗೆಲ್ಲಿಸ್ತೀವಿ. ಯಾರು ಏನು ಕರೆಕ್ಟ್, ಆ ಕ್ಯಾಂಡಿಡೇಟ್ ಗೊತ್ತಿರ್ಬೇಕು. ಒಬ್ಬ ಅಹಿಂದ ಹುಡುಗನ್ಗೆ ಯಾರ್ಯಾರೋ ಬಾಯಿಗೆ ಬಂದಿದ್ ಮಾತಾಡ್ತಾ ಇದ್ರೆ, ಆ ಕ್ಯಾಂಡಿಡೇಟ್ಗೆ ಮೆಚುರಿಟಿ ಇದ್ರೆ, ನಾನು ಹೇಳೋದು ಇಂಥದನ್ನೆಲ್ಲ ತಡಿಬೇಕು. ಏನು ಮಾಡಕ್ಕಾಗಲ್ಲ ಸರ್. ಕೆಲವು ಶೂ ಚಕ್ಲಿ ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ಚಪ್ಲಿ ತೋರಿಸ್ತಾರೆ, ಎಸ್ ಕರೆಕ್ಟ್. ಒಬ್ಬ OBC ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರ ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನೆ ಗೆಲ್ಲಿಸ್ತೀವಿ. ಯಾರು ಏನು ಕರೆಕ್ಟ್, ಆ ಕ್ಯಾಂಡಿಡೇಟ್ ಗೊತ್ತಿರ್ಬೇಕು. ಒಬ್ಬ ಅಹಿಂದ ಹುಡುಗನ್ಗೆ ಯಾರ್ಯಾರೋ ಬಾಯಿಗೆ ಬಂದಿದ್ ಮಾತಾಡ್ತಾ ಇದ್ರೆ, ಆ ಕ್ಯಾಂಡಿಡೇಟ್ಗೆ ಮೆಚುರಿಟಿ ಇದ್ರೆ. ಒಟ್ನಲ್ಲಿ ದಾವಣಗೆರೆ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.